ಗೈಸ್ ಇವತ್ತು ಏನು ಗೊತ್ತಾ ಗೈಸ್ ವಿ ಆರ್ ವೇಟಿಂಗ್ ಅವ್ರು ಇನ್ನೂ ಬಂದಿಲ್ಲ. ವೆಲ್ಕಮ್ ಟು ಅವರ್ ಹೋಮ್ ಅಂತ ತಗೊಂಡು ಬಂದಿದ್ದೀನಿ. ಆದರೆ ಇದೇನು ಮೂಲಂಗಿ ಅಂತೆ. ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಚಿಕ್ಕ ಸರ್ಪ್ರೈಸ್ ಇದೆ. ಅದು ಏನಂತಂದ್ರೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಆ ಗೆಸ್ಟ್ ಯಾರು ಅಂತ ನಾನು ಈಗ ಹೇಳಲ್ಲ, ಆಮೇಲೆ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ಅದಕ್ಕಿಂತ ಮುಂಚೆ ಹೋಗಿ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ಪರ್ಚೇಸ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಫಸ್ಟು. ಆಮೇಲೆ ಅವ್ರು ಬಂದಮೇಲೆ ನಾವು ಹೋಗಿ ಪಿಕ್ ಮಾಡೋಣ. ಏನು ಗೊತ್ತಾ, ಅವರು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದಾರೆ. ಆ್ಯಕ್ಚುಲಿ ಅವ್ರು ಬರ್ತಿದ್ದಾರೆ, ಬಸ್ಸಲ್ಲಿ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ನಾವು ಬರ್ತಾ ಇಲ್ಲ ಅಂತ ನನಗೆ ಬಕ್ರಾ ಮಾಡ್ತಾ ಇದ್ದಾರೆ. ಅಂದರೆ ಅವರು ನನಗೆ ಸರ್ಪ್ರೈಸ್ ಕೊಡೋಣ, ಇಲ್ಲಿ ಬಂದ್ಬಿಟ್ಟು ಕಾಲ್ ಮಾಡೋಣ ಅನ್ನೋ ಥರ ಅವ್ರ ಪ್ಲ್ಯಾನ್ ಇದೆ. ಬಟ್ ಆ ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾಡ್ತಾ ಇದ್ದೀವಿ. ಯಾಕಂದರೆ ನನಗೆ ಆಲ್ರೆಡಿ ಅವ್ರು ಬರ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಕೆ, ಅವ್ರು ಬರಲಿ. ಅದಕ್ಕೂ ಮುಂಚೆ ಹೋಗ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ಏನೇನು ಬೇಕೋ ಎಲ್ಲ ತಗೊಂಡು ಬಂದ್ಬಿಡೋಣ. ಓಕೆ, ಆಗ್ತಿದ್ದಾರೆ, ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣ್ತಾ ಇದೆಯಾ, ಯಾರು ಆಗ್ತಾ ಇದ್ದಾರೆ ಇವತ್ತು. ಸೊ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇದೆಲ್ಲ ಹಿಂಗೆ ಹೊಸ ರೋಡ್ ಬರ್ತಾ ಇದೆ ನಮ್ಮ ರೋಡ್ಗೆ. ಗೈಸ್, ಇವಾಗ ತರಕಾರಿ ಎಲ್ಲ ತಗೊಂಡಾಯಿತು. ಈಗ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಬ್ಯಾಗ್ ಭಾರ ಇತ್ತು, ಅದಕ್ಕೆ ಆಟೋಲ್ಲೇ ಹೋಗ್ತಾ ಇದ್ದೀನಿ. ಈಗ ನನ್ನ ತಂಗಿ ಮತ್ತು ನಾನು ಇಬ್ಬರು ಹೋಗ್ತಾ ಇದ್ದೀವಿ ಮನೆಗೆ. ಫುಲ್ ಸೌಂಡ್. ಎಸ್, ಹಾಯ್. ಈಗ ಮಾರ್ಕೆಟ್ಗೆಲ್ಲ ಹೋಗಿ ಬಂದಿದ್ದಾಯ್ತು. ಇದೆಲ್ಲಾನು ತಗೊಂಡು ಬಂದಿದ್ದಾಯ್ತು. ಇಷ್ಟು ತರಕಾರಿನೇ ಎಷ್ಟು ವೆಯ್ಟ್ ಇತ್ತು. ಸೊ ಅದಕ್ಕೆ ನಾವು ಆಟೋ ಮುಟ್ಕೊಂಡು ಆಟೋದಲ್ಲಿ ಬಂದ್ಬಿಟ್ವಿ. ಎಲ್ಲ ತೊಗೊಂಡ್ಬಂದಿದ್ದಾಯ್ತು. ಈಗ ನಮ್ಮ ಗೆಸ್ಟು ಇನ್ನೂ ಆನ್ ದ ಬೇರೆ ಇದ್ದಾರೆ. ಸೊ ಅವ್ರು ಬರೋ ವರ್ಷಕ್ಕೆ ನಾನೀಗ ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಅವ್ರು ಬರೋ ವರ್ಷಕ್ಕೆ ನಾನು ರೆಡಿ ಇರಬೇಕು. ಅಂದರೆ ಎಲ್ಲನೂ ಮಾಡ್ಕೊಡ್ಬೇಕು, ಅವ್ರನ್ನ ವೆಲ್ಕಮ್ ಮಾಡಬೇಕಲ್ವಾ, ಅದಕ್ಕೆ. ಓಕೆ, ಈಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡೋಣ. ಗೈಸ್, ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಸಾಂಬಾರು ಅಂತಂದರೆ ವೆಜಿಟೇಬಲ್ ಸಾಂಬಾರು. ಈಸಿಯಾಗಿ ಆಗುತ್ತೆ ಬೇಗ ಅಂತ ಇದನ್ನು ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ, ಅವ್ರು ಬರೋ ಟೈಮ್ ಆಗಿಬಿಟ್ಟಿದೆ. ಸೊ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡೋದೆ. ಗೈಸ್, ಇವತ್ತು ಏನು ಗೊತ್ತಾ, ಏನು ಮಾಡೋಣ ಅಂದರೆ ಇವತ್ತು ನಮ್ಮ ಭಾವ ಬರ್ತಾ ಇದ್ದಾರೆ. ಅವರು ತುಂಬ ಆಫ್ಟರ್ ಲಾಂಗ್ ಟೈಮ್, ಅಂದರೆ 2-3 ಇಯರ್ಸ್ ಆಗಿದೆ ಅವ್ರು ಬಂದು. ಸೊ ಅಲ್ಲಿ ಏನು ಅಂದರೆ ಅವ್ರು ಕುಡಿಯೋ ಕಾಫಿ ಆರ್ ಟೀ ಏನು ಅವ್ರು ಕೇಳ್ತಾರೋ ಅದನ್ನು ಮಾಡ್ಕೊಡ್ತೀವಲ್ಲ, ಅದಕ್ಕೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿಬಿಟ್ಟು ಕೊಡೋಣ. ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಓಕೆನಾ, ವೆಯ್ಟ್ ಮಾಡೋಣ. ನೀವು ನೋಡುವಂತೆ ಪಾಪ ಅನಿಸ್ತಿದೆ. ಆದರೆ ಈಗಲೇ ಗೈಸ್, ಈಗ ನಮ್ಮ ಗೆಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಆಚೆ ವೆಯ್ಟಿಂಗ್, ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾರಂತೆ. ಇನ್ನೊಂದು 2 ಮಿನಿಟ್ಸ್ ಬಂದುಬಿಡ್ತಾರೆ. ಎಸ್, ಬಂದ್ರಾ? ನೋಡಿ ಮುಖ ತೋರ್ಸ್. ಬಾಯ್. ನೋಡ್ಬಿಟ. ಓಕೆ, ಬರ್ತಾರೆ. ವಿ ಆರ್ ವೇಟಿಂಗ್. ಅವ್ರು ಇನ್ನೂ ಬಂದಿಲ್ಲ. ಒಂದಿವೆ ಇಲ್ಲೇ ಬರ್ತಾ ಇದ್ದಾರೆ. ಸೊ ಇಲ್ಲೇ ಆಚೆ ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ. ನೀನು ಬರ್ತಾರೆ. ಇಲ್ಲೇ ಒಂದು ಗ್ರ್ಯಾಂಡ್ ವೆಲ್ಕಮ್ ಮಾಡೋಣ. ಹೊರಗಡೆಯಿಂದನೇ, ಗೇಟಿಂದನೇ ವೆಲ್ಕಮ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ನನ್ನ ಮಕ್ಕಳು
1 2 3 ಎಸ್ ಫೈನಲಿ ಬಂದರು ಓ ಫೈನಲಿ ನಮ್ಮ ಗೆಸ್ಟು ಕಾಯಿಸಿ ಇಷ್ಟೊತ್ತಾದ್ಮೇಲೆ ಬಂದ್ಬಿಟ್ರು. ಓ ಮಾವ ಯಾವ ಥರ ಶೂ ಹಾಕೋದು ನೋಡು. ಇನ್ನ ಬಂದಿಲ್ಲ. ಗೈಸ್ ನಮ್ಮ ಗೆಸ್ಟ್ ಬಂದರು. ವೆಲ್ಕಮ್ ವೆಲ್ಕಮ್ ಟು ಅವರ್ ಸ್ವೀಟ್ ಹೋಮ್. ಎಸ್ ನಮ್ಮ ಗೆಸ್ಟ್ ಅಲ್ಲೇ ನಿಂತಿದ್ದಾರೆ, ಬರ್ತಾನೆ ಇಲ್ಲ. ಸ್ಲಿಪ್ಪರ್ ಬಿಚ್ಚುತ್ತಿದ್ದಾರೆ. ಎಸ್ ಬಂದರು ಫೈನಲ್ ಆಗಿ. ಎಸ್ ಇವರೇ ಬೆಳಗ್ಗೆಯಿಂದ ಕಾದಿದ್ದು ಇವ್ರಿಗೆ. ಏನಾಗಿದೆ ಗೊತ್ತಾ, ಇದನ್ನ ನಾನು ಪಾಲಕ್ ಸೊಪ್ಪು ಅಂತ ತಗೊಂಡು ಬಂದಿದ್ದೀನಿ, ಆದರೆ ಇದೇನು ಮೂಲಂಗಿ ಅಂತೆ. ಹೋಗ್ಬಿಟ್ಟು ಎಂಥ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪಾಲಕ್ ಸೊಪ್ಪು ಅಂದ್ಕೊಂಡು ತಗೊಂಡು ಬಂದ್ಬಿಟ್ಟೆ. ನಮ್ಗೆ ಎಷ್ಟು ಕೂತಿದ್ದಾರೆ ನೋಡಿ ಇಲ್ಲೇ. ಏನೇನೋ ತಂದಿದ್ದಾರೆ ಊರಿಂದ, ಎಲ್ಲನೂ ತೆಗೆದು ತೋರಿಸ್ತಾವ್ರೆ ನಮಗೆ. ಎಲ್ಲ ಚಿಪ್ಸು ಅವರೇ ತಿಂತವ್ರೆ, ನನಗೊಂದು ಕೊಡದೆ. ಥ್ಯಾಂಕ್ ಯು. ಗೈಸ್ ನಮ್ಮ ಅಕ್ಕ ಅವರು ಬಂದರು. ಇವರೇ ನಮ್ಮ ಅಕ್ಕ. ಹೇಗೆ ಅಂತಂದರೆ ಇವರು ನಮ್ಮ ದೊಡ್ಡಮ್ಮನ ಮಗಳು. ಸೊ ಅವರು ಊರಿಂದ ಬಂದು ಇಷ್ಟೆಲ್ಲ ತಗೊಂಡು ಬಂದಿದ್ದಾರೆ. ಅಷ್ಟೇ ನಮಗೆ ಕೆಲಸ ಕೊಟ್ಟಿದ್ದಾರೆ. ಈಗ ಎಲ್ಲನೂ ತಗೊಂಡು ಬಂದ್ಬಿಟ್ಟು ಹಾಯ್ ಮಾಡಕ್ಕ. ಹಾಯ್. ಗೈಸ್ ಊಟ ಎಲ್ಲ ರೆಡಿ ಆಗಿದೆ ಎಲ್ಲರಿಗೂ. ಸಾಂಬಾರ್, ನಾನು ಮಾಡಿರೋ ಸಾಂಬಾರ್. ಯಾರು ಊಟಕ್ಕೆ ಮಾತ್ರ ಬರ್ತಾ ಇಲ್ಲ, ಎಲ್ಲ ಫೋನ್ ಇಟ್ಕೊಂಡು ಕೂತಿದ್ದಾರೆ. ಇವ್ರನ್ನ ಏನೋ ನೋಡ್ತವ್ರೆ, ಯಾವಾಗ ಬರ್ತಾರೆ ಊಟಕ್ಕೆ. ನಾನಂತೂ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರೂ ಬರೋಂಗೆ ಕಾಣ್ತಾ ಇಲ್ಲ. ಅಕ್ಕ ಬಾ, ಊಟಕ್ಕೆ ಬರ್ರಿ ಎಲ್ಲ, ಬಾಮ್ಮ. ಯಾರಿಗೂ ಊಟ ಮಾಡೋ ಮನಸ್ಸೇ ಇಲ್ಲ. ಆಲ್ರೆಡಿ ಟೈಮು 9:30. ಇನ್ನು ಯಾರಿಗೂ ಯಾಕೋ ಊಟ. ಇವರು ಬಂದರು. ಎಸ್ ಎಲ್ಲ ಬಂದರು. ನಮ್ಮಮ್ಮ ಇನ್ನೂ ಯೋಚನೆ ಮಾಡ್ತೈತೆ ನೋಡಿ. ಎಲ್ಲರೂ ಕೂತ್ಕೊಂಡ್ರು ನಮ್ಮ ಮನೇಲಿ, ಹಿಂಗೆ ಕೂತ್ಕೊಂಡು ಊಟ ಮಾಡೋದು. ಇವತ್ತಿನ ಡೇ ಫುಲ್ ಕಂಪ್ಲೀಟ್ ಆಯಿತು. ಸೊ ನಾವು ಬೆಳಗ್ಗೆಯಿಂದ ಯಾರಿಗೋಸ್ಕರ ಕಾಯ್ತಾ ಇದ್ವಿ ಅವ್ರು ಬಂದಾಯಿತು. ಈಗ ಟೈಮ್ ಕೂಡ ಆಗೋಯ್ತು 10:39. ಸೊ ಈಗ ಮಾಡ್ಕೊಳ್ಳೋ ಟೈಮ್. ಸೊ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಲವ್ ಯು ಆಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಹಾಗೆ ನನಗೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಎಲ್ಲ